ಬ್ಯಾಕ್ ಟು ಸ್ವಸ್ತಿಕ್ ಕಿಚನ್ ವ್ಲಾಗ್. ಇವತ್ತೇನು ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ನಾವಿವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿರೋ ರೆಸಿಪಿನೇ ಗ್ಲಾಸ್ ಕೇಕ್. ಅದನ್ನು ನಿಮ್ಮ ಜೊತೆ ಇವತ್ತು ನಾವು ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರೋ ಫ್ರೂಟ್ಸ್ಗಳೇನೆಂದರೆ ಕರ್ಬೂಜ, ಕಿವಿ ಹಣ್ಣು, ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ನಾರ್ಮಲ್ ಗ್ರೇಪ್ಸ್, ಆಮೇಲೆ ಸ್ಟ್ರಾಬೆರಿ. ಇದನ್ನೆಲ್ಲದನ್ನು ಒಂದು ಮೀಡಿಯಮ್ ಸೈಜ್ನಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಸ್ಟ್ರಾಬೆರಿನ 2 ಭಾಗ ಮಾಡಿ, ಸೊ ಗ್ರೇಪ್ಸು ಅದು ಕಿವಿ ಫ್ರೂಟ್ ನಾರ್ಮಲ್ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಆರೆಂಜ್, ಇದೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಸಣ್ಣ ಪುಟ್ಟಾಗಿ ಕಟ್ ಮಾಡಿಕೊಂಡು ಒಂದಿಷ್ಟು ಹಣ್ಗಳು, ನಿಮ್ಗೆ ಯಾವ ಥರ ಹಣ್ಗಳು ಬೇಕು ಆ ಹಣ್ಣುಗಳನ್ನ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿ. ನಾವು ಕರ್ಬೂಜ, ವಾಟರ್ ಮೆಲನ್, ಗ್ರೇಪ್ಸ್, ಪೊಮೊಗ್ರಾನೇಟ್, ಆ್ಯಪಲ್, ಹಾಗೆ ಕಿವಿ ಫ್ರೂಟ್ ಮತ್ತು ಸ್ಟ್ರಾಬೆರಿ, ಆ್ಯಪಲ್ನ ನಾವು ಡಿಸೈನಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಆರೆಂಜ್ ಇಷ್ಟು ಕಟ್ ಮಾಡಿದ್ವಿ. ಅದಾದಮೇಲೆ ಒಂದು ಪಾತ್ರೆ ನಿಮಗೆ ಎಷ್ಟು ಬೇಕಷ್ಟು ಒಂದು 2 ಕಪ್ಸ್ 3 ಕಪ್ಸ್ ವಾಟರ್ನ ತೊಗೋಬೇಕು. ಅದಾದಮೇಲೆ ಆ ಏನು ಫ್ರೂಟ್ ಕೇಕ್ ಮಾಡಿದ್ವಿ ಅದಕ್ಕೆ ಅಗರ್ ಚೀನಾ ಗ್ರಾಸ್ ಅಂತ ಬರುತ್ತೆ, ಅದನ್ನು ಒಂದು ಪಾತ್ರೆನಲ್ಲಿ ಸಪ್ರೇಟಾಗಿ ಕಟ್ ಮಾಡಿ ನೀರಿಗೆ ನೆನೆಹಾಕ್ಕೋಬೇಕು. ನೆನೆಹಾಕೊಂಡಾದ್ಮೇಲೆ ನೀರನ್ನ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ನಾವೇನು ವಾಟರ್ ತೊಗೊಂಡಿರ್ತೀವಿ ಅದಕ್ಕೆ ಬೇಕಾದಷ್ಟು ಕ್ವಾಂಟಿಟಿಯಷ್ಟು ಶುಗರ್ನ ತೊಗೋಬೇಕು. ನಾವೊಂದು 2 ಕಪ್ಸ್ ಶುಗರ್ನ ತೊಗೊಂಡಿದ್ವಿ. ಸೊ ಅದನ್ನು ನೀಟಾಗಿ ಬಾಯ್ಲ್ ಮಾಡಬೇಕು. ನೀವು ಶುಗರ್ ಜೊತೆಗೆ ಅಗರ್ನ ಹಾಕೋದ್ರಿಂದ ಎರಡೂ ಕೂಡ ಒಟ್ಟಿಗೆ ಬೇಗ ಕರಗುತ್ತೆ. ಸೊ ಆದಷ್ಟು ಅದನ್ನು ನೀಟಾಗಿ ಯಾವ ಥರ ಅಂದರೆ ಜಲ್ಲಿ ಮೇಲಿಂದ ಅದನ್ನು ಎತ್ತು ಕೆಳಗೆ ಹಾಕಿದಾಗ ಅದು ನೀಟಾಗಿ ಕರಗಿರೋ ಥರ ಫೀಲ್ ಆಗಬೇಕು ನಮಗೆ. ಸೊ ನೋಡಿ ಈ ಥರ ಇದೆ, ಅದನ್ನು ನೀಟಾಗಿ ಬಾಯ್ಲ್ ಆಗ್ತಾ ಯಾವ ಥರ ಆಗಿದೆ ಅಂತ. ಸೊ ಆದಷ್ಟು ಅದನ್ನು ಎಷ್ಟು ಬಾಯ್ಲ್ ಮಾಡ್ತೀವಿ ಅಷ್ಟೇ ಒಳ್ಳೆಯದು. ನೋಡೋದ್ರಲ್ಲ ಅದು ಯಾವ ಥರ ಬಾಯ್ಲ್ ಆಗಿ ಅಲ್ಲಿದ್ದಿದ್ದು ತರಿ ಥರ ಇರೋದೆಲ್ಲ ವಾಟರ್ ಥರ ಆಗಿದೆ. ಆದಷ್ಟು ಅದನ್ನ ನೀಟಾಗಿ ಬಾಯ್ಲ್ ಮಾಡೋದ್ರಿಂದ ಅದು ಗಟ್ಟಿ ಕ್ವಾಂಟಿಟಿ ಆಗುತ್ತೆ. ಸೊ ಇದೇನು ನಾವು ಅಗರ್ನ ಸಕ್ಕರೆ ಹಾಕಿ ನೀರು ಜೊತೆ ಬಾಯ್ಲ್ ಮಾಡ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಕೂಲಾಗೋದಕ್ಕೆ ಬಿಡಬೇಕು. ಒಂದು 15 ಮಿನಿಟ್ಸ್ ಅದನ್ನು ಸಪ್ರೇಟಾಗಿ ಬಿಡಿ. ಆನಂತರ ಈಗೇನು ನಾವು ಅವಾಗ ತೊಗೊಂಡಿದ್ದ ಹಣ್ಣುಗಳೇನಿರುತ್ತೆ ಅದನ್ನೆಲ್ಲ ನಾವು ಒಂದು ನಿಮಗೆ ಯಾವ ಪಾತ್ರೆ ಯಾವ ಯುಟೆನ್ಸಿಲ್ಸಲ್ಲಿ ನೀವು ಆ ಡಿಸೈನ್ ಯಾವ ಥರ ಡಿಸೈನ್ ಬೇಕು ಅಂತ ನೀವು ಚೂಸ್ ಮಾಡಿಕೊಂಡು ನಿಮಗೆ ಯಾವುದು ಬೇಕು ಆ ಪಾತ್ರೆಗೆ ಈ ಥರ ಸ್ಟ್ರಾಬೆರೀಸ್ ಮತ್ತು ಬ್ಲ್ಯಾಕ್ ಗ್ರೇಪ್ನ ನೀವು ಯಾವುದಕ್ಕಾದರೂ ಹಾಕ್ಕೊಂಡು ಸೈಡಿಗೆ ನಿಮಗೆ ಯಾವ ಡಿಸೈನ್ ಬೇಕು ಆ ಥರ ಡಿಸೈನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ಈ ಥೀಮ್ನಲ್ಲಿ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ನೋಡಿದ್ರಲ್ಲ ಎಲ್ಲ ಹಣ್ಣನ್ನು ಒಂದೊಂದು ಲೇಯರ್ ಹಾಕ್ತೀವಿ. ಒಂದೊಂದು ಲೇಯರ್ ಹಾಕಿದ್ಮೇಲೆ ಒಂದು ಲೇಯರ್ ಆದಮೇಲೆ ಮತ್ತೆ ಒಂದು ಲೇಯರ್ ಏನು ಅಗರ್ ಗ್ರಾಸ್ದು ಜೆಲ್ ಇರುತ್ತೆ ಅದನ್ನು ನಾವು ಹಾಕ್ತೀವಿ. ಸೊ ನಿಮಗೆ ಅಗರ್ ಗ್ರಾಸ್ ಏನಾದರೂ ಸಿಗಲಿಲ್ಲ ಅಂದರೆ ಸ್ಟೋರಿಗೆ ಹೋಗಿಬಿಟ್ಟು ಅಗರ್ ಪೌಡರ್ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ಥರ ಒಂದೊಂದು ಲೇಯರ್ನ ಫ್ರೂಟ್ ಹಾಕಿದ ತಕ್ಷಣ ನಾವು ಆ ಒಂದು ಲೇಯರ್ ಮೇಲೆ ಆ ಅಗರ್ ಗ್ರಾಸ್ ಏನು ಜೆಲ್ಲಿರುತ್ತೆ ಅದನ್ನು ಅದ್ರ ಮೇಲೆ ನೀಟಾಗಿ ಹಾಕ್ತಾ ಬರಬೇಕು. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಯಾವ ಥರ ಶೇಪ್ನಲ್ಲಿ ಬೇಕು ಆ ಥರ ಶೇಪ್ನಲ್ಲಿ ನೀವು ಫ್ರೂಟ್ಸ್ನ ಕಟ್ ಮಾಡ್ಕೋಬೋದು ಅಥವಾ ನೀವು ಪಾತ್ರೆನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೋಬೋದು. ಸೊ ನೋಡಿ ಸೈಡ್ಸೆಲ್ಲ ಈ ಥರ ಹಾಕೋದ್ರಿಂದ ನಾವೇನು ಕೇಕ್ ರೆಡಿ ಮಾಡಿರ್ತೀವಿ ಅದಕ್ಕೊಂದು ಔಟ್ಲುಕ್ ಅನ್ನೋ ಒಂದು ಸೈಡ್ ಏನು ಔಟ್ಲುಕ್ಸ್ ಇರುತ್ತೆ ಅದು ಕೂಡ ಸಖತ್ತಾಗಿ ಕಾಣುತ್ತೆ. ಸೊ ನಾವಿಷ್ಟು ಫ್ರೂಟ್ಸ್ನ ನಮಗೆ ಏನಿಲ್ಲ ಅಂದರೆ ನಾವು 8 ಫ್ರೂಟ್ಸ್ನ ಯೂಸ್ ಮಾಡಿದ್ದೀವಲ್ವ. ಸೊ ನಿಮಗೆ ಎಷ್ಟು ವೆರೈಟಿ ಆಫ್ ಫ್ರೂಟ್ಸ್ ಬೇಕು ಅಷ್ಟು ವೆರೈಟಿ ಆಫ್ ಫ್ರೂಟ್ಸ್ನ ನೀವು ತೊಗೊಂಡು ಹೀಗೆ ಲೇಯರ್ ಬೈ ಲೇಯರ್ ಫ್ರೂಟ್ಸ್ನ ಹಾಕ್ಕೊಂಡು ಆ ಅಗರ್ ಏನಿರುತ್ತೆ ಅದನ್ನ ನೀಟಾಗಿ ಅದ್ರ ಮೇಲೆ ಕವರ್ ಮಾಡ್ಕೊತಾ ಬರಬೇಕು. ಸೊ ಇದು ಆದಷ್ಟು ಫುಲ್ ತಣ್ಣಗೆ ಆಗೋಕ್ಕೆ ಬಿಡಬೇಡಿ, ಯಾಕಂದರೆ ತೀರಾ ತಣ್ಣಗಾದಷ್ಟು ಅದು ಗಟ್ಟಿ ಆಗ್ತಾ ಬರುತ್ತೆ, ಯಾಕಂದರೆ ಅದು ಜೆಲ್ ಅಲ್ವಾ. ಸೊ ಹಾಗಾಗಿ ಆ ಥರ ಆಗುತ್ತೆ. ಸೊ ಅದನ್ನು ಎಷ್ಟು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಟ ತಕ್ಷಣ ಅದನ್ನು ಪಟನೆ ನಾವೊಂದು ಯಾವ ಪಾತ್ರೆಗೆ ಬೇಕು ಆ ಪಾತ್ರೆಯಲ್ಲಿ ನಾವು ಡಿಸೈನ್ ಮಾಡಿಕೊಂಡು ಅದ್ರ ಮೇಲೆ ಅಗರ್ ಗ್ರಾಸ್ ಚೀನಾ ಗ್ರಾಸ್ ಏನಿರುತ್ತೆ ಅದನ್ನು ನಾವು ಹಾಕ್ಕೋಬೋದು. ಸೊ ನೋಡಿದ್ರಲ್ಲ ನಾನು ಈ ಥರ ಮಾಡಿದ್ದೀನಿ. ಸೊ ಇಷ್ಟೇ.
ನೋಡಿದ್ರಲ್ಲ ಲಾಸ್ಟ್ ಕಂಪ್ಲೀಟ್ ಆಗಿದೆ. ಅಟ್ ದ ಎಂಡ್ ನಾವು ಲಾಸ್ಟಿಗೆ ನೀಟಾಗಿ ಅದೇನು ಚಿನ್ನ ಗ್ರೆಸಸ್ ಇರುತ್ತೆ ಅದನ್ನು ನೀಟಾಗಿ ಹಾಕಬೇಕು. ಅದಾದಮೇಲೆ ನಾವು 6 hours ಇದೇನು ರೆಡಿ ಮಾಡಿರ್ತೀವಿ ಅದನ್ನು ನೀಟಾಗಿ ನಾವು ರೆಫ್ರಿಜಿರೇಟರ್ಗೆ ಇಡಬೇಕು. ಅದಾದಮೇಲೆ ಒಂದು ಪ್ಲೇಟ್ ಏನಿರುತ್ತೆ ಅದರಲ್ಲಿ ಅದನ್ನು ಉಲ್ಟಾ ಹಾಕ್ಕೊಂಡು ನೀಟಾಗಿ ಎತ್ತಬೇಕು. ಸೊ ನೋಡಿದ್ರಲ್ಲ ಸಖತ್ತಾಗಿತ್ತು ಮಾತ್ರ. ಬರ್ತ್ಡೇ ಟೈಮಲ್ಲಿ ಅಥವಾ ಯಾವುದಾದ್ರೂ ಪಾರ್ಟಿ ಟೈಮ್ನಲ್ಲಿ ನೀವೇ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಮಾಡುವಂಥ ರೆಸಿಪಿ ತುಂಬ ಈಸಿಯಾಗಿರುತ್ತೆ. ಸೊ ನೀವು ಒಂದು ದಿವಸ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಮಗೆ ಯಾವ ಥರ ಇದೆ ಈ ರೆಸಿಪಿ ಅಂತ ನಮ್ಮ ಕಮೆಂಟಲ್ಲಿ ತಿಳಿಸಿ. ಸೊ ಈ ರೆಸಿಪಿ ಇವತ್ತು ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಹೋಗ್ಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.